ಹಲೋ ಎವ್ರಿವನ್, ಸನ್ಮಾರ್ಗ ಕ್ಲಾಸಸ್ ಬಲ ಮತ್ತು ಒತ್ತಡ ಪಾಠದ 14ನೇ ಪ್ರಶ್ನೆ. ನೀವು ಒಂದು ಮರದ ಪೆಟ್ಟಿಗೆಯನ್ನು ಮರಳು ನೆಲದ ಮೇಲೆ, ಅಮೃತಶಿಲೆಯ ನೆಲ ಮತ್ತು ಕಾರ್ಪೆಟ್ ನೆಲದ ಮೇಲೆ ತಳ್ಳಿದರೆ ಘರ್ಷಣೆಯು ಹೆಚ್ಚಾಗುತ್ತಾ ಹೋಗುವ ಮಟ್ಟವನ್ನು ಸೂಚಿಸುವ ಕ್ರಮ. ಅಂದ್ರೆ ನಾವು ಮರಳು ನೆಲ, ಅಮೃತಶಿಲೆ ನೆಲ ಮತ್ತು ಕಾರ್ಪೆಟ್ ನೆಲದ ಮೇಲೆ ಒಂದು ಪೆಟ್ಟಿಗೆಯನ್ನ ತಳ್ತಾ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡಿದ್ರೆ ಹೇಗೆ ಘರ್ಷಣೆಯ ಮಟ್ಟ ಹೆಚ್ಚಾಗ್ತಾ ಹೋಗ್ತದೆ, ಯಾವುದ್ರಲ್ಲಿ ಮೊದಲು ಘರ್ಷಣೆ ಕಡಿಮೆ ಇರ್ತದೆ, ಯಾವುದ್ರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ, ಮತ್ತೆ ಯಾವುದ್ರಲ್ಲಿ ಹೆಚ್ಚು ಜಾಸ್ತಿ ಆಗ್ತದೆ ಅಂದ್ರೆ ಆರೋಹಣ ಕ್ರಮದಲ್ಲಿ ಬರಿಬೇಕು ನಾವು. ಯಾವ್ದ್ರಲ್ಲಿ ಕಡಿಮೆ ಇರ್ತದೆ, ಯಾವ್ದ್ರಲ್ಲಿ ಸ್ವಲ್ಪ ಜಾಸ್ತಿ ಇರ್ತದೆ, ಯಾವ್ದ್ರಲ್ಲಿ ಅತಿಯಾದ ಹೆಚ್ಚು ಘರ್ಷಣೆ ಇರ್ತದೆ. ಆಪ್ಷನ್ ಎ ನೋಡಿ, ಮರಳು ನೆಲ. ಮೊದಲು ಮರಳು ನೆಲ ಇರ್ತದ, ಮರಳು ನೆಲದಲ್ಲಿ ಕಡಿಮೆ ಘರ್ಷಣೆ ಇರುತ್ತಾ, ಯಾವ್ದಕ್ಕೆ ಕಂಪೇರ್ ಮಾಡಿದ್ರೆ ಶಿಲೆಯ ನೆಲ ಇಲ್ಲ. ಅಮೃತ ಶಿಲೆಯ ನೆಲಕ್ಕೆ ಕಂಪೇರ್ ಮಾಡಿದ್ರೆ ಮರಳು ನೆಲದಲ್ಲಿ ಕಡಿಮೆ ಘರ್ಷಣೆ ಇರೋದಿಲ್ಲ, ಜಾಸ್ತಿ ಘರ್ಷಣೆ ಇರ್ತದೆ ಅಲ್ವಾ. ಅಮೃತ ಶಿಲೆಯ ನೆಲ ಅಂದ್ರೆ ಸ್ಮೂತ್ ಇರ್ತದೆ, ನಾವು ಆರಾಮಾಗಿ ಘರ್ಷಣೆ ಕಡಿಮೆ ಇರ್ತದೆ. ಆದ್ರೆ ಮರಳು ನೆಲದ ಸ್ಮೂತ್ ಇರೋದಿಲ್ಲ, ಅದರ ಮೇಲ್ಮೈ ಅಸಮವಾಗಿರ್ತದೆ, ಹಾಗಾಗಿ ಘರ್ಷಣೆ ಕೂಡ ಜಾಸ್ತಿ ಇರ್ತದೆ. ಬಿ, ಕಾರ್ಪೆಟ್ ನೆಲ, ಮರಳು ನೆಲ, ಅಮೃತ ಶಿಲೆಯ ನೆಲ. ಕಾರ್ಪೆಟ್ ಮತ್ತೆ ಮರಳು ಕಂಪೇರ್ ಮಾಡಿದ್ರೆ ಮರಳು ಹೆಚ್ಚಿನ ಘರ್ಷಣೆಯನ್ನ ಹೊಂದಿರ್ತದೆ ಅಲ್ವಾ. ಹಾಗಾಗಿ ಇದು ಕೂಡ ತಪ್ಪಾದ ಉತ್ತರ. ಇಲ್ಲಿ ಅಮೃತ ಶಿಲೆಯ ನೆಲ, ಕಾರ್ಪೆಟ್ ನೆಲ, ಇದು ಸರಿಯಾದ ಉತ್ತರ ಅಲ್ವಾ. ಅಮೃತ ಶಿಲೆಯ ನೆಲಕ್ಕೆ ಘರ್ಷಣೆ ಕಡಿಮೆ ಇರ್ತದೆ, ಮತ್ತೆ ಕಾರ್ಪೆಟ್ ನೆಲಕ್ಕೆ ಹೋದ್ರೆ ಅಮೃತ ಶಿಲೆಗಿಂತ ಘರ್ಷಣೆ ಸ್ವಲ್ಪ ಜಾಸ್ತಿ ಆಗ್ತದೆ. ಕಾರ್ಪೆಟ್ ಇಂದ ಮರಳು ನೆಲಕ್ಕೆ ಹೋದ್ರೆ ಘರ್ಷಣೆ ಇನ್ನೂ ಜಾಸ್ತಿ ಆಗಿರ್ತದೆ. ಹಾಗಾಗಿ ಆಪ್ಷನ್ ಸಿ ಏನಿದೆ ಇದು ಸರಿಯಾದ ಉತ್ತರ. ಆಪ್ಷನ್ ಡಿ ಯಲ್ಲಿ ಏನಿದೆ, ಮರಳು ನೆಲ ಮೊದಲಿದೆ, ಕಾರ್ಪೆಟ್ ನೆಲ ಆಮೇಲಿದೆ, ಇವೆರಡು ಎಕ್ಸ್ಚೇಂಜ್ ಆಗ್ಬೇಕು ಅಲ್ವಾ. ಮೊದಲು ಕಾರ್ಪೆಟ್ ನೆಲ, ಕಾರ್ಪೆಟ್ ನೆಲದ ಘರ್ಷಣೆ ಕಡಿಮೆ ಇರ್ತದೆ, ಮರಳು ನೆಲದ ಘರ್ಷಣೆ ಜಾಸ್ತಿ ಇರ್ತದೆ. ಹಾಗಾಗಿ ಸರಿಯಾದ ಉತ್ತರ ಅಂದ್ರೆ ಸಿ, ಅಮೃತ ಶಿಲೆಯ ನೆಲ, ಕಾರ್ಪೆಟ್ ನೆಲ, ಮರಳು ನೆಲ, ಇದು ಸರಿಯಾದ ಉತ್ತರ. ಹೇಗೆ ಸರ್ಫೇಸ್ ಮೇಲ್ಮೈ ಏನಿರುತ್ತೆ ಅದು ಸ್ಮೂತ್ ಇದ್ದಷ್ಟು ಘರ್ಷಣೆ ಕಡಿಮೆ ಇರ್ತದೆ, ಇಷ್ಟೇ ನೆನ್ಪಿಟ್ಕೊಳ್ಳಿ. ಥ್ಯಾಂಕ್ ಯು.